ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನೋ ಸುಖಿನೋ ಭವಂತು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಯಶು ಆರ್. ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಎಪಿಸೋಡ್ ಏನಂತ ಅಂದರೆ ಸಮಯ, ಟೈಮ್. ಮನುಷ್ಯನ ಜೀವನಕ್ಕೆ ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ಸ್ ಆ್ಯಂಡ್ ಅತ್ಯಮೂಲ್ಯವಾದಂತಹದ್ದು. ಇವತ್ತಿನ ಹೋದಂತಹ ಸಮಯ ನಾಳೆ ಮತ್ತೆ ಬರೋಲ್ಲ. ಹಾಗಾಗಿ ನಿಮಗೆ ಎನರ್ಜಿ ಇರ್ತಕ್ಕಂತಹ ಟೀನೇಜಲ್ಲಿರ್ತಕ್ಕಂತಹ ನಿಮಗೆ ಸಮಯ ಅನ್ನೋದು ತುಂಬ ಫಾಸ್ಟಾಗಿ ಹೋಗ್ತಿದೆಯಾ? ಒಮ್ಮೆ ನೀವು ಥಿಂಕ್ ಮಾಡಿದ್ದೀರಾ ಸ್ನೇಹಿತರೆ? ಕೆಲವರು ಇರ್ತಕ್ಕಂತಹ ನಿಮಗೆ 24 ಅವರ್ಸಲ್ಲಿ ಒಂದೊಳ್ಳೆ ನೆಕ್ಸ್ಟ್ ಲೆವೆಲಲ್ಲಿ ಬಿಸ್ನೆಸ್, ನೆಕ್ಸ್ಟ್ ಲೆವೆಲಲ್ಲಿ ರಿಲೇಷನ್ಶಿಪ್, ನೆಕ್ಸ್ಟ್ ಲೆವೆಲಲ್ಲಿ ಒಂದು ವರ್ಕ್, ಹೀಗೆ ಇನ್ನಿತರ ಒಂದು ಟೈಮ್ನ ಅಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಅವರಲ್ಲಿ ಇರ್ತಕ್ಕಂತಹ ಒಂದು ಟೈಮ್ ಮ್ಯಾನೇಜ್ ಕಂಬ್ಯಾಟ್ ಇರುತ್ತೆ. ಇನ್ನು ಕೆಲವರಲ್ಲಿ ಈಸಿ ಟಾಸ್ಕ್ಗಳನ್ನು ಕೂಡ ಅವ್ರ ಕೈಲಿ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಆಗೋಲ್ಲ. ಸೊ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಟೈಮನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಸೊ ನಿಮಗೆ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಸ್ಟ್ರಾಟಜಿ ಹೇಗಿರಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ, ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಯಾಕಂದರೆ ತುಂಬ ಯೂಸ್ಫುಲ್ ಆಗಿದೆ. ತುಂಬ ಪೇಷನ್ಸಿಂದ ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾಕಂದರೆ ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ಸ್. ಸೊ ಈ ಸಮಯಕ್ಕೆ ನಮ್ಮದೇ ಆದಂತಹ ಒಂದು ಚಾರ್ಟ್ ನಾವು ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಲೈಫಲ್ಲಿ ನಾವು ಮಾಡಿರ್ತಕ್ಕಂಥದನ್ನೇ ಯೋಚನೆ ಮಾಡ್ತಾ ಕೂರೋದ್ರಿಂದ ನಮ್ಮ ಸಮಯ ಅನ್ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ ವಿನಃ ಮತ್ತೆ ಆ ಸಮಯ ಬರಲ್ಲ. ಸೊ ಹಾಗಾಗಿ ನಾ ಹೇಳೋದಿಷ್ಟೇ, ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದೊಂದು ವಿಡಿಯೋ ಪ್ರತಿದಿನ ಬರ್ತಾ ಇರುತ್ತೆ ಅಂತ ಹೇಳ್ತಾ ಎಪಿಸೋಡ್ ಕಡೆ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸ್ನೇಹಿತರೆ. ಸೊ ನಂಬರ್ 1, 80% ಆ್ಯಂಡ್ 20% ಫಾಲೋ ಅಪ್ ಮಾಡ್ತಕ್ಕಂಥದ್ದು. ಸ್ನೇಹಿತರೆ, 80% ರಿಸರ್ವ್ನ ರಿಡ್ಯೂಸ್ ಮಾಡಿ 20%ನ ರಿಸರ್ವ್ ಮಾಡ್ತಕ್ಕಂಥದ್ದು. ಅಂದರೆ 80% ಆನ್ಸರ್ ತಗೊಂಡು 20% ಎಫರ್ಟ್ ಹಾಕಿ 80% ಆನ್ಸರ್ ತಗೊಳ್ತಕ್ಕಂಥದ್ದು ಅಂತ. ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂತ ಅಂದರೆ, ಒಂದು ಕಂಪ್ನಿನಲ್ಲಿ 80% ಸೇಲ್ಸ್ ತಗೊಂಡು ಬರ್ತಾರೆ, 20% ಎಂಪ್ಲಾಯ್ ಬರ್ತಾರೆ. ಅಲ್ಲಿ 80% ಎಫರ್ಟಿಂದ 20% ಬಟ್ಟೆನ ಹಾಕೊಳ್ತಕ್ಕಂಥದ್ದು. ಸ್ನೇಹಿತರೆ, ಎಕ್ಸಾಮ್ಗಳಲ್ಲೂ ಹಾಗೆ ಕೂಡ ನಿಮಗೆ 20% ಚಾಪ್ಟರಿಂದ 80%ನ ರಿಕವರ್ ಮಾಡ್ತಕ್ಕಂಥದ್ದು. ಐ ಮೀನ್ ನೀವು 20% ಎಫರ್ಟ್ ಹಾಕಿದ್ರೆ 80% ಅಲ್ಲಿ ನೀವು ರೆಡ್ಯೂಸ್ ಮಾಡ್ತಕ್ಕಂತಹ ಆನ್ಸರ್ನ ತಗೊಳ್ತಕ್ಕಂಥದ್ದು. ಐ ಮೀನ್ ನಿಮಗೆ 80% ಆನ್ಸರ್ ಸಿಕ್ಕಿದ್ರೆ ನೀವು 20% ಅಲ್ಲಿ ಬೇಕಾಗಿರ್ತಕ್ಕಂತಹ ಮೇನ್ ಚಾಪ್ಟರ್ಸ್ನ ನೀವು ಏನು 20% ಇಡೀ ಸಿಲೆಬಸ್ನ ಕವರ್ ಮಾಡಿರ್ತೀರಾ, ಅಲ್ಲಿ 80% ಕವರ್ ಮಾಡುತ್ತೆ. ಸ್ನೇಹಿತರೆ, ಇದನ್ನು ನೀವು ಫಾಲೋ ಅಪ್ ಮಾಡಿದ್ರೆ ಇದು ಸಮಯಕ್ಕೆ ಯಾವ ಒಂದು ಕ್ಷೇತ್ರಕ್ಕೂ ಆದರೂ ಕೂಡ ಸರಿ, ಯಾವ ಒಂದು ಸ್ಟಡಿಗಾದರೂ ಸರಿ, ಯಾವ ಒಂದು ವರ್ಕ್ಗಾದರೂ ಕೂಡ ಇದು ಸಹಾಯ ಆಗುತ್ತೆ. ನೀವು ಒಂದು ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ಕೊಳ್ಬೇಕು. ಇದು ಹೇಗೆ ಅಂತ ಅಂದರೆ, ನೀವು ದಿನ ಎದ್ದ ತಕ್ಷಣ ನಿಮ್ಮ ದಿನದ ಮೊದಲನೇ ದಿನವನ್ನು, ನೀವು ಶುರುವಾದಂತಹ ದಿನದಲ್ಲೇ ನೀವು ನಾಳೆ ನನಗೆ ಏನು ಮಾಡಬೇಕು ಅನ್ನೋದನ್ನು ಹಿಂದಿನ ರಾತ್ರಿನೇ ಟಾಪ್ 3 ವರ್ಕ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ತಕ್ಕಂಥದ್ದು ಬೆಸ್ಟ್. ಯಾಕಂತ ಅಂದರೆ, ನೀವು ನಾಳೆ ನನಗೆ ಏನು ಮಾಡೋಕ್ಕಾಗುತ್ತೋ ಆ ಕೆಲಸನ ಮಾಡೋಕ್ಕಾಗಲ್ವೋ ಅನ್ನೋ ಡೌಟ್ನಲ್ಲೇ ಇದ್ಬಿಡ್ತೀರ. ಆ ಡೌಟ್ನಲ್ಲಿ ಇರೋದ್ರಿಂದ ನಿಮಗೆ ಟೈಮ್ ಅನ್ನೋದು ಕಂಟ್ರೋಲಿಗೆ ಸಿಗಲ್ಲ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಸಿಗಲ್ಲ. ಸೊ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ನೀವು ಮಾಡ್ತಕ್ಕಂತಹ ಟಾಪ್ 3 ವರ್ಕ್ನ ಹಿಂದಿನ ರಾತ್ರಿನೇ ನಾನು ನಾಳೆ ಏನು ಮಾಡಬೇಕು ಅನ್ನೋದನ್ನು ಚಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಸೊ ಏನಾದರೂ ಆ ಮಧ್ಯದಲ್ಲಿ ನೀವು ಚಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿಲ್ಲ, ನಿಮ್ಗೊಂದು ಪ್ಲ್ಯಾನ್ ಇಲ್ಲ, ನಿಮ್ಗೊಂದು ಗುರಿ ಇಲ್ಲ, ನಿಮ್ಗೊಂದು ಸ್ಪಷ್ಟನೆ ಇಲ್ಲ ಅಂತ ಅಂದರೆ, ನಿಮಗೆ ಸಪೋಸ್ ಯಾರಾದರೂ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಅಥವಾ ಯಾರಾದರೂ ನಿಮ್ಮನ್ನು ಕಾಲ್ ಆರ್ ಮೆಸೇಜ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆ ಸಮಯದಲ್ಲಿ ನೀವು ಅವರೊಟ್ಟಿಗೆ ಹೋಗ್ತಕ್ಕಂತಹದ್ದು. ಸೊ ನಿಮ್ಮಲ್ಲೇ ಇವತ್ತು ನಾನು ಆ ಕೆಲಸವನ್ನು ಮುಗಿಸ್ಬೇಕು ಅನ್ನೋ ಒಂದು ಕ್ಲಾರಿಟಿ ಇರಲ್ಲ, ಆ ಪ್ಲ್ಯಾನ್ ಏನೋದು ಅನ್ನೋದೇ ಡೌಟೇ ಇರಲ್ಲ, ಕ್ಲಿಯರಿಟಿನೇ ಇರಲ್ಲ. ಹಾಗಾಗಿ ನೀವು ಅವರೊಟ್ಟಿಗೆ ಹೋಗ್ಬಿಡ್ತೀರಾ. ಸೊ ಅಲ್ಲಿ ನೆಕ್ಸ್ಟ್ ಉಳಿಯೋದೇ ಏನು, ನಾಳೆ ಅನ್ನೋದು. ಇವತ್ತು ಮಾಡ್ತಕ್ಕಂತಹ ಕೆಲಸ ಇವತ್ತೇ ಮುಗಿಸಿ ನೀವು ನಾಳೆ ಏನು ಮಾಡಬೇಕು ಅನ್ನೋದನ್ನು ಚಾರ್ಟ್ ಮಾಡ್ಕೋಬೇಕು. ಮೊದಲ ಮಾರ್ನಿಂಗ್ನಲ್ಲಿ ಎಕ್ಸಸೈಸ್ ಆ್ಯಂಡ್ ಕಂಟೆಂಟ್ ರಿಸರ್ಚ್ನ ಮಾಡಬೇಕು. ಸ್ನೇಹಿತರೆ, ನೀವು ಏನಾದರೂ ಎಜುಕೇಷನಲ್ಲಿ ಇದ್ದೀರಾ, ಸ್ಟಡಿ ಮಾಡ್ತಿದ್ದೀರಾ ಅಂತ ಅಂದರೆ ಮೊದಲು ಟಾಪ್ 3 ಚಾಪ್ಟರ್ನ ಆಯ್ಕೆ ಮಾಡಬೇಕು. ಅಥವಾ ನೀವೊಂದು ಜಾಬ್ ಪಾಯಿಂಟ್ ಮಾಡ್ತಿದ್ದೀರಾ ಅಂತ ಅಂದರೆ ಟಾಪ್ 3 ಸ್ಕಿಲ್ನ ನೀವು ಮೊದಲೇ ರಿಸರ್ಚ್ ಮಾಡಿ ಇಟ್ಟಿರಬೇಕಾಗತ್ತೆ. ಯಾಕಂತಂದರೆ ನೀವು ಇದನ್ನು ಮೊದಲೇ ಮಾಡಿಟ್ಟಿಲ್ಲ ಅಂತ ಅಂದರೆ ನಿಮಗೆ ಈಸಿ ಆದಂಥ ಟಾಸ್ಕ್, ಬೇಸಿಕ್ ಟಾಸ್ಕ್ಗಳಲ್ಲೇ ಸಿಕ್ಕಾಕೊಳ್ಬಿಡ್ತೀರಾ. ಸೊ ನನಗೆ ಮಾಡಲಿಕ್ಕಾಗಲ್ಲ. ಸೊ ಅದನ್ನು ನೀವು ಕರೆಕ್ಟಾಗಿ ಫೋಕಸ್ ಮಾಡಬೇಕು. ಯಾವ ರೀತಿ ನಾನು
ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಒಂದು ಚಾಪ್ಟರ್ ಮಾಡಬೇಕು. ನೀನು ಯಾವ ಕ್ಷೇತ್ರದಲ್ಲಿ ಇದೆಯಾ ಅಥವಾ ಸ್ಟಡೀಸಲ್ಲಿ ಇದೆಯಾ ಅಥವಾ ಒಂದು ಜಾಬ್ ಪಾಯಿಂಟಲ್ಲಿ ಇದೆಯಾ, ಮೊದಲು ಟಾಪ್ 3ನ ನೀವು ಸ್ಕಿಲ್ನ ಅಥವಾ ಟಾಪ್ 3 ಚಾಪ್ಟರ್ನ ನೀವು ಲಿಸ್ಟ್ ಮಾಡಿ ಇಟ್ಬಿಡಿ. ಲಿಸ್ಟ್ ಮಾಡಿ ಇಟ್ಟಾಗ ಏನಾಗುತ್ತೆ ಅಂತ ಅಂದರೆ, ನಾವು ಮಾಡ್ತಕ್ಕಂತಹ ಮೊದಲು ಫಸ್ಟು ಎಕ್ಸಸೈಸ್ ಆ್ಯಂಡ್ ಇದನ್ನು ಮಾಡೋದ್ರಿಂದ ನಿಮ್ಮ ಮೊದಲು ಫಸ್ಟ್ ಮಾರ್ನಿಂಗ್ ಪಿಕ್ ಟೈಮಲ್ಲೇ ಅದು ಫಾಸ್ಟಾಗಿ ಕೆಲಸ ಆಗೋಗ್ಬಿಟ್ರೆ ನಿಮ್ಮ ಮಿಕ್ಕಿದಂತಹ ಟಾಸ್ಕ್ಗಳಲ್ಲಿ ಈಸಿ ಆಗುತ್ತೆ. ಇದು ಯಾವುದೂ ನೀವು ಮಾಡದೇ ಇದ್ದಾಗ ಈಸಿ ಟಾಸ್ಕ್ಗಳಲ್ಲಿ ನೀವು ಸಿಕ್ಕಾಕೊಟ್ಬಿಡ್ತೀರಾ. ಸೊ ಅಲ್ಲಿ ಈವ್ನಿಂಗ್ ಆಗುತ್ತೆ, ನೈಟ್ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ, ಸಂಜೆ ಆಗುತ್ತೆ. ನೆಕ್ಸ್ಟ್ ನಿಮಗೆ ನೀವು ನಾನೇನು ಮಾಡಲಿಕ್ಕಾಗಿಲ್ಲ ಅಂತ ಫೀಲ್ ಮಾಡ್ತೀರಾ. ಆವಾಗ ನಿಮಗೆ ಸಿಗ್ತಕ್ಕಂತಹದ್ದೇ ನೆಕ್ಸ್ಟು ಪೋಸ್ಟ್ಪೋನ್ ಅನ್ನೋದು. ಸೆಕೆಂಡ್ ಒನ್, ಫಿಕ್ಸ್ ಯುವರ್ ಟೈಮ್ ಡೀಪ್ ಫಾರ್ ವರ್ಕ್. ಸ್ನೇಹಿತರೆ, ಇದನ್ನು ನೀವು ಬಹಳಷ್ಟು ಜನ ಕೆಲವೊಂದರು ಹೇಳೋದನ್ನು ಕೇಳಿದ್ದೀರಿ. ನಾನು ತುಂಬ ಬ್ಯುಸಿ ಇರ್ತೀನಿ, 17 hours ವರ್ಕ್ ಅಥವಾ 15 hours ವರ್ಕ್ ಅಥವಾ 18 hours ವರ್ಕ್ ಇದೆ. ಇದು ನಿಜನಾ? ಮಾಡ್ತಕ್ಕಂತಹ 6 hoursನ ಡೀಪಾಗಿ ವರ್ಕ್ ಮಾಡಿದ್ರೆ ಇಷ್ಟೆಲ್ಲ ರಿಸ್ಕ್ ಇರುತ್ತಾ? ರಿಸ್ಕ್ ತಗೊಳ್ತಕ್ಕಂತಹ ಸಮಸ್ಯೆ ಬರುತ್ತಾ? ಸ್ನೇಹಿತರೆ, ನೀವು ಮಾಡ್ತಕ್ಕಂತಹ ಕಡಿಮೆ ಅವರ್ಸಲ್ಲೇ ತುಂಬ ಯಾವುದೋ ಒಂದು ಬ್ರೇಕ್ ತಗೊಂಡು, ನೀವು ಮಾಡ್ತಕ್ಕಂಥ 6 hours ವರ್ಕಲ್ಲೇ ಬ್ರೇಕ್ ತಗೊಂಡು ಅಥವಾ ಮತ್ತೆ ಯಾರ್ದೋ ಕಾಲ್ ಆರ್ ಮೆಸೇಜ್ ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಡೀಪ್ ಅದು ವರ್ಕ್ ಹೇಗಾಗುತ್ತೆ? ಅದು ಲಾಸ್ಟ್ ವರ್ಕ್ ನಿಮಗೆ ಹೆವಿನೇ ಆಗುತ್ತೆ. 16 hours ಆಗುತ್ತೆ, 17 hours ಆಗುತ್ತೆ, 20 hours ಆಗುತ್ತೆ. ನೀವು ಮಾಡ್ತಕ್ಕಂತಹ ಕೆಲಸವನ್ನು ಮಿನಿಮಮ್ ಅಂದರೂ ಕೂಡ ನೀವು ಡೀಪ್ ವರ್ಕನ್ನು ಮಾಡಿ. ಡೀಪ್ ವರ್ಕ್ ಏನಂತ ಅಂದರೆ, ನಿಮಗೆ ಯಾವುದೇ ರೀತಿ ರಿಲೇಷನ್ಶಿಪ್ ಇಲ್ಲ, ಯಾವುದೇ ರೀತಿ ಫ್ಯಾಮಿಲಿ ಇಲ್ಲ, ಯಾವುದೇ ರೀತಿ ಫೋನ್ ಇಲ್ಲ ಅನ್ನೋ ರೀತಿ 3 hours ಕಡಿಮೆ ಅಂದರೂ ಕೂಡ 3 hours ಆ ರೀತಿ ವರ್ಕ್ ಮಾಡಿ. ಹೌದು, ಇದು ಸ್ವಲ್ಪ ರೂಢಾಗಿ ಇದೆ, ರೂಢಾಗಿದ್ರೂ ಕೂಡ ಇದನ್ನು ನೀವು ಮಾಡಲೇಬೇಕು. ಇದನ್ನು ಮಾಡೋದ್ರಿಂದ ನಿಮಗೆ 6 hoursಲ್ಲೇ ವರ್ಕ್ ಆರಾಮಾಗಿ ಈಸಿಯಾಗಿ ವರ್ಕನ್ನು ಮುಗಿಸ್ಬಹುದು. ಆವಾಗ ನಿಮಗೆ ಟೈಮೇ ಹೇಳುತ್ತೆ, ನಿಮಗೆ ಜನನೇ ಹೇಳ್ತಾರೆ ನಿಮ್ಮ ಆಬ್ವಿಯಸ್ಲಿ ಎಷ್ಟಿದೆ, ಹೇಗಿದೆ ನಿಮ್ಮ ಟೈಮ್, ಹೇಗೆ ಸೇವ್ ಆಗ್ತಿದೆ ಅಂತ. ಆಬ್ವಿಯಸ್ಲಿ ನಾನು ಇದನ್ನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ನೀವು ಮಾಡ್ತಕ್ಕಂತಹ ಇದು ಕಂಪ್ಲೀಟ್ ಡೀಪ್ ವರ್ಕ್ ಮಾಡೋದಕ್ಕೆ ಅಟ್ಲೀಸ್ಟ್ ನಿಮಗೆ ಬೆಳಿಗ್ಗೆ ಡೇ ಟೈಮ್ ಆಗಲಿಲ್ಲ ಅಂತ ಅಂದರೆ ನೈಟ್ ಟೈಮ್ ಇಟ್ಕೊಳ್ಳಿ. ಸಪೋಸ್ ಇದು ನಿಮ್ಮ ಫ್ಯಾಮಿಲಿ ಅವ್ರಿಗೂ ಕೂಡ ಗೊತ್ತಿರಬೇಕು, ಇದಕ್ಕೆ ಒಂದು ಸಪೋರ್ಟ್ ಆಗಿರಬೇಕು, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು. ಈ ರೀತಿ ಒಂದು ಮಾಡೋದ್ರಿಂದ ನಿಮ್ಮ 4 hours ಅಥವಾ 6 hoursಲ್ಲೇ ಒಂದು ಡೀಪ್ ವರ್ಕ್ ಮುಗಿದ್ರೆ ನಿಮ್ಮ ಸಸ್ಪೆನ್ಸ್ಲಿ ನಿಮಗೆ ಎಲ್ಲ ರೀತಿ ಟೈಮ್ ಸೇವ್ ಆದಾಗೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ಈಟ್ ದಟ್ ಫ್ರಾಗ್. ಸ್ನೇಹಿತರೆ, ನಿಮಗೆ ಒಂದು ಕಪ್ಪೆಯನ್ನು ತಿನ್ನೋದಕ್ಕೆ ಕೊಟ್ಟರೆ ನೀವು ಯಾವ ಸಮಯದಲ್ಲಿ ಅದನ್ನು ಚೂಸ್ ಮಾಡ್ತೀರಾ? ಸೊ ಇದನ್ನು ನಾನು ವಿಡಿಯೋನ ಸ್ಕಿಪ್ ಮಾಡಿ ದಯವಿಟ್ಟು ಯಾವ ಸಮಯದಲ್ಲಿ ತಿಂತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ನನ್ನನ್ನು ಕೇಳೋದಾದರೆ ನಾನು ಫಸ್ಟು ಕಪ್ಪೆಯನ್ನೇ ತಿಂದು ತದನಂತರ ನನ್ನ ಕೆಲಸವನ್ನು ಮುಂದುವರಿಸ್ತೀನಿ. ಸೊ ಫ್ರಾಗ್ ದಟ್ ಆಥರ್ ಏನಂತ ಹೇಳಿದ್ದಾರೆ ಅಂತಂದರೆ ಇದನ್ನೇ ಹೇಳಿದ್ದಾರೆ. ನಿಮಗೆ ಯಾವುದು ಕಷ್ಟಕರ ಆಗಿರುತ್ತೆ ಆ ಕೆಲಸವನ್ನು ಮಾಡಿದ್ರೆ ನಿಮಗೆ ಮೈಂಡು ಫ್ರೀಸ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್ ಟಾಸ್ಕನ್ನು ಮುಂದುವರಿಸೋದಕ್ಕೆ ನಿಮಗೆ ಸಮಯನೂ ಕೂಡ ಇರುತ್ತೆ, ನಿಮಗೆ ಒಂದು ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ, ನಿಮಗೆ ಯಾವುದೇ ರೀತಿ ಪೋಸ್ಟ್ಪೋನ್ ಮಾಡ್ತಕ್ಕಂತಹ ಅವಶ್ಯಕತೆನೇ ಇರಲ್ಲ. ಸೊ ನೀವೇನಾದರೂ ಒಂದು ಕಷ್ಟಕರವಾಗಿರ್ತಕ್ಕಂತಹ ಕೆಲಸವನ್ನು ನಿಮಗೆ ಮೊದಲು ಮಾಡೋಕ್ಕಾಗಲ್ಲ, ಈಸಿನ ಮಾಡಿಬಿಡ್ತೀನಿ ಅಂತ ಅಂದರೆ ಅಲ್ಲಿಗೆ ನೆಕ್ಸ್ಟ್ ನೀವು ಕಷ್ಟದನ್ನು ಮಾಡೋಕ್ಕೆ ಹೋದರೆ ಮಧ್ಯಾಹ್ನ ಆಗುತ್ತೆ, ಈವ್ನಿಂಗ್ ಆಗುತ್ತೆ, ಮತ್ತು ಡಿನ್ನರ್ ಊಟ ಆಗುತ್ತೆ, ಮತ್ತು ಮಲ್ಕೋತೀರಾ. ಅಲ್ಲಿಗೆ ನಿಮಗೆ ಕೊನೆಗೆ ಸಿಗೋದು ಇದು ಒಂದೇ. ಹಾಗಾಗಿ ನನ್ನನ್ನು ಕೇಳೋದಾದರೆ ನಾನು ಫಸ್ಟು ಕಷ್ಟಕರವಾಗಿರ್ತಕ್ಕಂತಹ ಕೆಲಸವನ್ನೇ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಒಂದನ್ನು ಥಿಂಕ್ ಮಾಡಬೇಕು ಸ್ನೇಹಿತರೆ, ನಿಮ್ಮ ಮೈಂಡ್ ರಿಲ್ಯಾಕ್ಸ್. ನೀವು ಕೆಲವೊಬ್ಬರು ಹೇಳ್ತಾರೆ, ನಾವು ಅದಕ್ಕೆ ಹೇಳೋದು, ಒಂದು ಬೆಳಗ್ಗೆ ಟೈಮ್ ಒಂದು ಒಳ್ಳೆ ರೀತಿ ಫುಲ್ ಇದ್ದಾಗ ನಾವು ಎಂತಹದ್ದೇ ಆದಂತಹ ನಾವು ಮೊದಲು ಏನು ಕೆಲಸ ಮಾಡಬೇಕು ಅಂತ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ, ಆ ಕೆಲಸವನ್ನು ಕರೆಕ್ಟಾಗಿ ನಾವು ಮಾಡ್ತಕ್ಕಂತಹದ್ದು ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಯಾವುದೂ ಕೂಡ ಕಷ್ಟ ಆಗಲ್ಲ, ಪ್ರತಿಯೊಂದು ಕೂಡ ಈಸಿ ಆಗುತ್ತೆ. ಲಾಸ್ಟ್ ಟಿಪ್ ಏನಂತ ಅಂದರೆ ರಿಫ್ಲೆಕ್ಟ್. ಸ್ನೇಹಿತರೆ, ನೀವು ಅವತ್ತು ಮಾಡ್ತಿರ್ತಕ್ಕಂತಹ ಕೆಲಸದಲ್ಲಿ ಏನೋ ಒಂದು ಮಿಸ್ಟೇಕ್ ಆಯಿತು, ಅದನ್ನು ಅಬ್ಸರ್ವ್ ಮಾಡಿ. ನೀವು ಮಾಡ್ತಕ್ಕಂತಹ, ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಏನೋ ಒಂದು ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಆ ವರ್ಕ್ ತುಂಬಾ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಸಮಯ ತಗೊಂಡಿರುತ್ತೆ. ಆ ಸಮಯ ಯಾಕೆ ತಗೊಳ್ತು, ಆ ಸಮಯದಲ್ಲಿ ಅಲ್ಲಿರ್ತಕ್ಕಂತಹ ಡೌಟ್ ಹೈಲೈಟ್ಸ್ಗಳನ್ನ ರೈಟ್ ಮಾಡಿ, ಅಲ್ಲಿರ್ತಕ್ಕಂತಹ ಆ ಸಮಯವನ್ನು ಹೇಗೆ ತಗೊಳ್ತು ಅದನ್ನು ರಿಮೆಂಬರ್ ಕರೆಕ್ಟಾಗಿ ಮಾಡೋದಕ್ಕೆ ನಾನು ಹೇಗೆಲ್ಲ ಆ ಸಮಯವನ್ನು ತಗೊಂಡೆ ಅನ್ನೋದನ್ನು ನೀವು ಫರ್ಗೆಟ್ ಮಾಡಿ ಒಂದು ರಿಫ್ಲೆಕ್ಟ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಏನಂತ ಅಂದರೆ ನಾವಿಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ನಿಮಗೆ ಒಂದು ಪ್ಲ್ಯಾನ್ ಇರಬೇಕು. ಟೋಟಲಿ ಕೊನೆಯದಾಗಿ ನೀವು ಆವತ್ತಿನ ದಿನ ಏನನ್ನು ಫೀಡ್
ಏನೇನು ಮಾಡಿದ್ರಿ, ಯಾವುದು ವರ್ಕ್ ಆಯಿತು, ಯಾವುದು ವರ್ಕ್ ಆಗಲಿಲ್ಲ, ಯಾವುದು ಸಕ್ಸಸ್ಫುಲಿ ಆಯಿತು, ಇದನ್ನೆಲ್ಲ ಒಂದು ಫಸ್ಟ್ ಸ್ಕೇಲಲ್ಲಿ ನೀವು ರಿಫ್ಲೆಕ್ಟ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ರೀತಿ ಒಂದು ಚಾರ್ಟ್ ಲಿಸ್ಟ್ ಇದ್ದಾಗ ನಿಮಗೆ ಒಂದು ಯಾವ ರೀತಿ ನಾನು ಚೌಕಟ್ಟಲ್ಲಿ ಸಮಯವನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ನಿಮಗೆ ಒಂದು ಪ್ರೆಸ್ ಸಿಗುತ್ತೆ. ಆ ಸಿಗದಾಗ ನಿಮಗೆ ಗುಡ್ ಯಾವುದು, ಬ್ಯಾಡ್ ಯಾವುದು, ವರ್ಕ್ ಯಾವುದಾಯಿತು, ವರ್ಕ್ ಯಾವುದಾಗಲಿಲ್ಲ, ಸೊ ನಾನು ಯಾವುದನ್ನ ಮತ್ತೆ ಅದನ್ನು ತಿದ್ಕೋಬಾರ್ದು, ಮತ್ತು ಆ ಟೈಮನ್ನು ಎಲ್ಲಕ್ಕೆ ಹಾಕ್ತೆ, ಅದರಲ್ಲಿ ಏನು ಮಿಸ್ಟೇಕ್ ಇದೆ, ಅದರಲ್ಲಿ ಏನು ಹೈಲೈಟ್ ಇತ್ತು, ಇದನ್ನೆಲ್ಲ ನೀವು ರಿಫ್ಲೆಕ್ಟ್ ಮಾಡಿದಾಗ ಎಲ್ಲದಕ್ಕೂ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕಂಟ್ರೋಲ್ ಸಿಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ, ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ, ಮತ್ತು ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆಲ್ಲ ಒಮ್ಮೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೊಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ಮತ್ತೊಂದು ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.